ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತೊಂದು ಸಿಂಪಲ್ಲಾಗಿ ಬರೀ ಬೇಸ್ ಚೈನ್ ಹಾಕ್ಬಿಟ್ಟು ಕುಚ್ಚು ಕಟ್ಟೋದು, ಬೇಸ್ ಚೈನ್ಗೆ ಬೀಡ್ಸ್ಗಳು ಹಾಕಿ ತೋರಿಸ್ತಿದ್ದೀನಿ. ಚೈನ್ ಅಷ್ಟೇ, ಇನ್ನೇನೂ ಇಲ್ಲ. ಇದು ಬಿಗಿನರ್ಸ್ಗೋಸ್ಕರ ಅಂತಲೇ ಡಿಸೈನ್ ಇದು. ಮತ್ತು ಎಲ್ಲರೂ ಕೂಡ ಹಾಕ್ಬೋದು, ಆದರೆ ಸಿಂಪಲ್ ಡಿಸೈನು ಬಿಗಿನರ್ಸ್ಗಳಿಗೆ ಆರಾಮಾಗುತ್ತೆ. ಫಸ್ಟ್ ಸ್ಟೆಪ್ಪೇ ಬಿಗಿನರ್ಸ್ಗಳಿಗೆ ಇದಿರೋದ್ರಿಂದ ಬಿಗಿನರ್ಸ್ಗಳು ಆರಾಮಾಗಿ ಹಾಕುವಂಥ ಡಿಸೈನು. ಇವಾಗ ನಾನು ಅದಕ್ಕೆ ಬೀಡ್ಸ್ ತೊಗೊಂಡಿರೋದು ಈ ರೀತಿ ಬೀಡ್ ತೊಗೊಂಡಿದ್ದೀನಿ. ಇಲ್ಲಿ ಈ ರೀತಿ ಒಂದು ಫ್ಲವರ್ ಬೀಡು ಬಿಗ್ ಸೈಜ್ದು, ಈ ರೀತಿ ಸ್ಮಾಲ್ ಸೈಜ್ ಬೀಡು. ಸೇಮ್ ರೆಗ್ಯುಲರಾಗಿ ಯಾವ್ದು ಯೂಸ್ ಮಾಡ್ತೀವಿ ಇದು ಒಂದೇ ಬೀಡು, ಜಾಸ್ತಿ ರೆಗ್ಯುಲರಾಗಿ ಯೂಸ್ ಮಾಡೋದು. ಈ ರೀತಿ 3 mm ಒಂದು ರೌಂಡ್ ಬೀಡು, ಇದೆರಡು ರೀತಿ ಬೀಡ್ ಯೂಸ್ ಮಾಡ್ತೀನಿ. ಮತ್ತು ನಾನು ಇವತ್ತು ಹಾಕ್ತಿರೋದು ಸ್ಯಾರಿಗೆ. ಸ್ಯಾರಿ ಬಂದು ಕಲರ್ ಇವತ್ತು ಪಿಂಕ್ ಇದೆ, ಇದು ಬೇಬಿ ಪಿಂಕ್ ಶೇಡ್ ಇದೆ. ಪಲ್ಲು ಬಂದು ಪರ್ಪಲ್ ಶೇಡ್ ಇದೆ. ಇದಾದಮೇಲೆ ಫ್ರೆಂಡ್ಸ್, ಇದು ನನಗೆ ಜರಿ ಬಂದು ಗೋಲ್ಡ್ ಕಲರ್ ಇದೆ, ನಾನು ಅದಕ್ಕೋಸ್ಕರ ಗೋಲ್ಡ್ ಕಲರ್ ಬೀಡ್ ಯೂಸ್ ಮಾಡ್ತಿದ್ದೀನಿ. ಜರಿ ಬಂದು ನಿಮಗೆ ಸಿಲ್ವರ್ ಮತ್ತು ಕಾಪರ್ ಇತ್ತು ಅಂದರೆ ನೀವು ಸಿಗುತ್ತೆ ಬೀಡ್ಸ್ಗಳು, ಸಿಲ್ವರಲ್ಲಿ ಕಾಪರಲ್ಲಿ ಬೀಡ್ಸ್ ಸಿಗುತ್ತೆ, ನೀವು ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಗೋಲ್ಡ್ ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನೀವು ಸಿಲ್ವರ್ ಇದ್ದರೆ ಸಿಲ್ವರು, ಕಾಪರ್ ಇದ್ದರೆ ಕಾಪರ್, ಆ ರೀತಿ ಯೂಸ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಗೆ ಅಕಸ್ಮಾತ್ ಸಿಲ್ವರಲ್ಲಿ ಸಿಗಲಿಲ್ಲ ಅಂದರೆ ಪರ್ಲ್ ಯೂಸ್ ಮಾಡ್ಬೋದು, ಪರ್ಲು ಕೂಡ ಸೂಟ್ ಆಗುತ್ತೆ ಸಿಲ್ವರ್ಗೆ. ಫ್ರೆಂಡ್ಸಿಗೆ ನೆಕ್ಸ್ಟಿಗೆ ಈ ರೀತಿ ನಾನು ಥ್ರೆಡ್ ತೊಗೊಂಡಿದ್ದೀನಿ. ಇದು ಬಂದು 6 ಎಳೆ ಇದೆ, ಪರ್ಪಲ್ ಕಲರೇ ಯೂಸ್ ಮಾಡ್ತಿರೋದು. ಪಲ್ಲು ಯಾವ ಕಲರ್ ಇದೆ ಅದೇ ಕಲರ್ ತೊಗೊಂಡಿದ್ದೀನಿ ನಾನು ಬೇಸ್ ಚೈನ್ ಹಾಕೋದಕ್ಕೆ. ಮತ್ತು ನೀಡಲ್ ನಂಬರ್ 9. ಫ್ರೆಂಡ್ಸ್, ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ ನೋಡಿ. ಬಟ್ಟೆಗೆ ಚುಚ್ಚಿ ಈ ರೀತಿ ಥ್ರೆಡ್ ತೊಗೊಂಡು ಈ ರೀತಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ. ಇಲ್ಲಿ 2 ಸಿಂಗಲ್ ಕ್ರೋಶಗಳಾದಮೇಲೆ ನಾನಿಲ್ಲಿ 1 2 3 4 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲೂ ನೋಡಿ ಒಂದು ಸಿಂಗಲ್ ಕ್ರೋಶ ನೋಡಿ. ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲೂ ನೋಡಿ ಒಂದು ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ಆದಮೇಲೆ ಈ ರೀತಿ 2 ಬೀಡ್ ತೊಗೊಂಡಿದ್ದೀನಿ. ಈ 2 ಬೀಡನ್ನ ಈ ರೀತಿ ಥ್ರೆಡ್ಗೆ ತೂರಿಸ್ಕೋಬೇಕಾಗುತ್ತೆ. ನಾನು ಆ ರೀತಿ ಬೀಡನ್ನ ಥ್ರೆಡ್ಗೆ ತೂರಿಸಾದ್ಮೇಲೆ ಇದೇ ರೀತಿ ಥ್ರೆಡ್ ಇಟ್ಕೊಂಡಿದ್ದೀನಿ. ಈ ರೀತಿ ನೆಕ್ಸ್ಟು ಕೂಡ ಸ್ಮಾಲ್ ಸೈಜ್ ಬೀಡು 2 ಮತ್ತು ಈ ರೀತಿ ಬಿಗ್ ಸೈಜ್ ಬೀಡು ಈ ರೀತಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡು ಮತ್ತು ಅದೇ ಥ್ರೆಡ್ಗೆ ಈ ರೀತಿ ತೂರಿಸ್ಕೋಬೇಕಾಗುತ್ತೆ. ತೂರಿಸ್ಕೊಂಡು ಬೀಡ್ ಲಾಕ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಫ್ರೆಂಡ್ಸ್, ನನಗೆ ಒಂದೇ ಸರಿ ಇಷ್ಟು ಬೀಡ್ನೂ ಕೂಡ ಥ್ರೆಡ್ಗೆ ತೋರ್ಸೋಕ್ಕಾಗಲಿಲ್ಲ ನೀಡಲಿಂದ, ಅದಕ್ಕೋಸ್ಕರ ನಾನು ಫಸ್ಟು 2 ಬೀಡ್ ಹಾಕ್ಕೊಂಡು ಒಂದು ಬಿಗ್ ಸೈಜ್ದು ಹಾಕ್ಕೊಂಡು ಆಮೇಲೆ 2 ಹಾಕ್ಕೊಂಡು ಈ ರೀತಿ ತೋರಿಸ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ. ಈಗ ನೆಕ್ಸ್ಟು ನಾನಿಲ್ಲಿ ಮತ್ತೆ 4 ಚೈನ್ ಹಾಕೋತಿದ್ದೀನಿ. 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ನೆಕ್ಸ್ಟ್ 2 ಬೀಡು, 2 ಬೀಡನ್ನ ಥ್ರೆಡ್ಗೆ ತೂರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಮತ್ತೆ 2 ಬೀಡು, ಒಂದು ಬಿಗ್ ಸೈಜ್ ಬೀಡು ಈ ರೀತಿ ಹಾಕ್ಕೊಂಡು ಇದನ್ನು ಕೂಡ ನಾವು 2 ಬೀಡ್ ಹಾಕಿದ್ವಲ್ಲ ಅದೇ ಜಾಗಕ್ಕೆ ಹೋಗಿ ಮತ್ತೆ ತೋರಿಸ್ಬೇಕಾಗುತ್ತೆ. ಈ ರೀತಿ ಆದಮೇಲೆ ನಾನು ಇಲ್ಲಿ ಒಂದು ಬೀಡ್ ಲಾಕ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ. ಇದು ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ಮತ್ತೆ ಸ್ಟ್ರೈಟ್ ಮಾಡಿಕೊಂಡು ಇದು ಸ್ವಲ್ಪ ನೀವು ಲೂಸ್ ತೊಗೊಳ್ಳಿ. ಇದು ಬಂದು ಸ್ಟ್ರೈಟಾಗಿ ಇದೇ ರೀತಿ ಲೂಸ್ ತೊಗೊಳ್ಳಿ. ಈ ರೀತಿ ಲೂಸ್ ತೊಗೊಂಡು ಎಳಿಬೇಡಿ, ಈ ಥ್ರೆಡ್ನ ಎಳಿಬೇಡಿ. ಲೆಫ್ಟ್ ಸೈಡಲ್ಲಿ ನಾನು ಇಲ್ಲೇನು ಬ್ಯಾಲೆನ್ಸ್ ಮಾಡ್ತಿದ್ದೀನಿ ಅದನ್ನು ಎಳಿಬೇಡಿ. ಎಳೆದ್ರೆ ನಿಮ್ಗೇನಾಗುತ್ತೆ ಅದು ಸ್ವಲ್ಪ ಇಲ್ಲಿ ನಾವು ಎಷ್ಟು ಎಳಿತೀವಿ ನೋಡಿ ತೋರಿಸೇ ಬಿಡ್ತೀನಿ. ಈ ರೀತಿ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ನಮಗೆ ಅದು ಎಳೆಯೋದು ಬೇಡ, ನಮಗೆ ಸ್ಟ್ರೈಟಾಗೇ ಇರಲಿ ಅದು.
ನಾವು ಲೂಸ್ ಬಿಟ್ಟಷ್ಟು ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತದು, ಇಲ್ಲಾಂದರೆ ಬೆಂಡಾಗಿ ಹೋಗುತ್ತೆ. ಈ ರೀತಿ ಎಲ್ಲೂ ಬರುತ್ತೆ ಅಲ್ಲ ನೋಡಿ, ಒಂದು ಸಿಂಗಲ್ ಕ್ರೋಶ ಈ ರೀತಿ ಬರುತ್ತೆ. ನೆಕ್ಸ್ಟ್ ಮತ್ತೆ 4 ಚೈನ್, 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಬಂದು ಸಿಂಗಲ್ ಕ್ರೋಶ ಈ ರೀತಿ ಬರುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ ನೋಡಿ, ಈ ರೀತಿ ಬರುತ್ತೆ. ಇದು ಸ್ವಲ್ಪ ನೀವು ನೋಡಿ ಹಾಕ್ಕೊಳ್ಳಿ, ಅದು ಆ ರೀತಿ ಬೆಂಡಾಗಿ ನಾವು ಅಷ್ಟು ಡಿಸ್ಟೆನ್ಸಲ್ಲೇ ಕೊಟ್ಕೊಂಡ್ರೆ ಸ್ವಲ್ಪ ಸೊಕ್ಕು ಬರೋ ಚಾನ್ಸಸ್ ಇರುತ್ತೆ ಸೀರೆ, ಆವಾಗ ನಿಮಗೆ ಡಿಸೈನ್ ನೀಟಾಗಿ ಫಿನಿಶಿಂಗ್ ಕುತ್ಕೊಳ್ಳಲ್ಲ. ಈಗ ನಾನು ಲಾಸ್ಟ್ವರೆಗೂ ಇದೇ ರೀತಿ ಎಂಡ್ ಮಾಡಿ ಕುಚ್ಚು ಕಟ್ಟು ಕೂಡ ತೋರಿಸ್ತೀನಿ. ಈ ಜಾಗದಲ್ಲಿ ಕುಚ್ಚು ಕಟ್ಕೊಳ್ಳೋದು, ಈ ಜಾಗದಲ್ಲಿ ಕುಚ್ಚು ಕಟ್ಕೊಂಡು ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ಲಾಸ್ಟಿಗೆ ಈ ರೀತಿ ಬೀಡ್ಸ್ ಎಲ್ಲ ಹಾಕಿದ್ಮೇಲೆ 4 ಚೈನ್ ಏನು ಹಾಕೋತೀವಿ ಅದು ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ಇದು ಎಂಡ್ ಮಾಡ್ಕೊಂಡ್ಮೇಲೆ ಇದು ಕುಚ್ಚೊಳಗಡೆ ಸೇರಿಸ್ಕೊಂಡಿದ್ದೀನಿ ನಾನು ಈ ರೀತಿ. ಇದಕ್ಕೆ ಕುಚ್ಚು ಕೂಡ ಕಟ್ಟಾಗಿದೆ. ಕುಚ್ಚು ಕೂಡ 75 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಅದು 1 to double ಮಾಡಿದ್ಮೇಲೆ 300 ಆಗುತ್ತೆ. ಮತ್ತು ನಾನು ಸ್ವಲ್ಪ ಲೆಂತ್ ತೊಗೊಂಡಿದ್ದೀನಿ. ಈ ರೀತಿ ಬೀಡ್ಸ್ಗಳಿಗೆ ನಿಮಗೆ ಚೈನ್ ಹಾಕಿ ನಾವೇನು ಬೀಡ್ ಹಾಕ್ತೀವಿ ಅದಕ್ಕೆ ಈ ರೀತಿ ಸ್ವಲ್ಪ ಲೆಂತಿ ಕುಚ್ಚು ಹಾಕ್ಕೊಳ್ಳಿ, ಅದು ನೀಟಾಗಿ ಕಾಣಿಸುತ್ತೆ. ತುಂಬ ತುಂಡ ಆಗೋದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ. ಕುಚ್ಚು ಬಂದ ಏನಿದ್ರು ಅದು ಕ್ರೋಶ ಒಂದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಕ್ರೋಶದಲ್ಲೂ ಕೂಡ ಒಂದೊಂದಕ್ಕೆ ಉದ್ದ ಕುಚ್ಚು ಹಾಕಿದ್ರೇ ಚೆನ್ನಾಗಿ ಕಾಣಿಸೋದು. ತುಂಬ ತುಂಡ ಮಾಡಿದ್ರೆ ಅದು ಕೂಡ ಒಂದೊಂದು ಡಿಸೈನ್ಗೆ ಚೆನ್ನಾಗಿ ಕಾಣಿಸಲ್ಲ. ಇನ್ನೊಂದು ಸ್ಮಾಲ್ ಸೈಜ್ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಒಂದು ಇದಕ್ಕೆ ಬಂದು ಲೆಂತೆ ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಿಗಿನರ್ಸ್ಗಳು ಈ ಡಿಸೈನ್ನ ಟ್ರೈ ಮಾಡಿ, ಆರಾಮಾಗಿ ಹಾಕ್ಬೋದು. ರಿಸ್ಕ್ ಇಲ್ದಂಗೆ ಈಗ ಕಲಿತಿರೋರು ಆರಾಮಾಗಿ ಹಾಕ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.